ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಆದ ಅಪ್ಡೇಟ್ ಅನ್ನೋದಾಗಿರುತ್ತೆ. ಅಪ್ಡೇಟ್ಗಿಂತ ಮುಂಚೆ ನಿಮಗೆ ಇದರಲ್ಲಿ ತುಂಬ ಬೇಕಾಗಿರುವಂಥ ನಾಲೆಡ್ಜ್ ಅನ್ನೋದಿದೆ, ತುಂಬ ಇಂಪಾರ್ಟೆಂಟ್ ಇರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ, ಖಂಡಿತ ವಿಡಿಯೋ ಇಷ್ಟ ಆಗುತ್ತೆ. ಯಾಕಂದರೆ ಕೊನೆವರೆಗೂ ನೋಡಿದ್ರೆ ನಿಮಗೆ ಈ ಒಂದು KCT ಇದು ಯಾವ ಥರ ಆಪ್ಷನ್ ಎಂಟ್ರಿ, ಯಾವ ಕಾಲೇಜನ್ನ ಸೆಲೆಕ್ಟ್ ಮಾಡಬೇಕು, ಹೆಂಗೆ ಏನು ಮಾಡಬೇಕು, ಪ್ರತಿಯೊಂದು ಅಪ್ಡೇಟ್ನ ನೀಟಾಗಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ನಾನು ಹಾಕುವಂಥ ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಸಿಗುತ್ತೆ. ನಿಮಗೆ ಅವಾಗ ಕಳೆದೋಗಲ್ಲ, ಯಾಕಂದರೆ ಪ್ರತಿಯೊಂದು ಅಪ್ಡೇಟು ಸಿಗುತ್ತೆ. ಇನ್ನೊಂದು ಏನಪ್ಪ ಬೆಸ್ಟ್ ಅಂದರೆ ನಾನು ವಾಟ್ಸಪ್ ಚಾನಲ್ ಕೂಡ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನಾನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ತೀನಿ. ಬೇಗ ಹೋಗಿ ಜಾಯ್ನ್ ಆಗಿ. ಏನಪ್ಪ ಈ ವಿಡಿಯೋದಲ್ಲಿ ಅಂದರೆ, ನಾನು ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಒಂದು ಕಟ್ ಆಫು ಯಾವ ಥರ ಯಾವ್ದ್ರ ಮೇಲೆ ಸೆಲೆಕ್ಟ್ ಆಗುತ್ತೆ, ಯಾವ ಕಾಲೇಜ್ ಸಿಗಬೇಕಂದ್ರೆ ಏನು ಮಾಡಬೇಕು ಅನ್ನೋದು ನಿಮಗೆ ಡೀಟೇಲಾಗಿ ವಿಡಿಯೋ ಹಾಕಿದ್ದೆ. ಆಲ್ರೆಡಿ ತುಂಬ ಜನ ನೋಡಿದರೆ ಅಲ್ಲಿ ನನಗೆ ಯಾವ ಥರ ಕಾಲೇಜ್ ಸೆಲೆಕ್ಟ್ ಮಾಡ್ಬೋದು, ನಾನು ಯಾವ ಬೇಸ್ ಮೇಲೆ ಕಾಲೇಜ್ ಸೆಲೆಕ್ಟ್ ಮಾಡಲಿ, ಯಾವ ಥರ ಅಂತಂದರೆ ಫಸ್ಟ್ ನೀವು ಹೋಗಿ ಯಾವ ಥರ ಅನ್ನೋದು ನಿಮಗೆ ನೀಟಾಗಿ ವಿಡಿಯೋದಲ್ಲಿ ಹೇಳ್ತೀನಿ. ನಮ್ಮ ಒಂದು KU ವೆಬ್ಸೈಟ್ಗೆ ಬಂದುಬಿಟ್ಟು ನಿಮ್ಮ ಒಂದು ಸೀಟ್ ಮ್ಯಾಟ್ರಿಕ್ಸ್ನ ಫಸ್ಟ್ ಹುಡುಕಬೇಕಾಗುತ್ತೆ. ಯಾಕಂದರೆ ನೀವು ಒಂದು ಕಾಲೇಜ್ ಸೆಲೆಕ್ಟ್ ಮಾಡ್ತಿದ್ದೆ ಅಂದರೆ ಒಂದು ಕಟ್ ಆಫ್ ನೋಡ್ಕೊಳ್ಳಿ. ತುಂಬ ಜನ ಸ್ಟೂಡೆಂಟ್ಗೆ ನಾನು ಈ ಕಾಲೇಜ್ನ ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಯಾವ ಥರ ನಮ್ಮ ಕಟ್ ಆಫ್ನ ಎಲ್ಲಿ ಸಿಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಜಸ್ಟ್ ನೀವು ಸ್ಟಾರ್ಟಿಂಗಲ್ಲಿ KU ವೆಬ್ಸೈಟ್ ಮೇಲೆ ಬಂದರೆ ಅಲ್ಲಿ 3 ಲೈನ್ಸ್ ಕಾಣಿಸುತ್ತಲ್ಲ ಟಾಪಲ್ಲಿ ರೈಟ್ ಸೈಡಲ್ಲಿ, ಅಲ್ಲಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಮಗೆ ಅಲ್ಲಿ UGCET ಅಂತ ಕಾಣಿಸುತ್ತೆ ನೋಡಿ. ಇಲ್ಲಾಂದರೆ ಇಂದಿನ ವರ್ಷದ ವಿವರಗಳು ಅಂತ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ UGCET 2024 ಕ್ಲಿಕ್ ಮಾಡಿ. ಯಾಕಂದರೆ ಇನ್ನು 2025 ಯಾವುದೇ ಥರ ಅಪ್ಡೇಟ್ ಬಂದಿಲ್ಲ, ಇನ್ನು ಯಾವುದೇ ಥರ ನಮಗೆ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿಲ್ಲ. ಅದಕ್ಕಿಂತ ಮುಂಚೆ ನೀವು ಇದನ್ನು ಖಂಡಿತ ತಿಳ್ಕೊಳ್ಳೇಬೇಕಾಗಿರುತ್ತೆ. ಅದಕ್ಕೋಸ್ಕರ ವೀಡಿಯೋದಲ್ಲಿ ಹೇಳ್ತಿರೋದು. ಹಂಗೆ ನೀವು ಸ್ಕ್ರೋಲ್ ಮಾಡ್ತಾ ಬಂದರೆ ಸ್ಟಾರ್ಟಿಂಗಲ್ಲೇ ಬಂದುಬಿಡಿ. ಯಾಕಂದರೆ ಸ್ಟಾರ್ಟಿಂಗಲ್ಲೇ ನಮಗೆ ಇವೆಲ್ಲ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಾಗ ನಮಗೆ ಒಂದು ಪ್ರತಿಯೊಂದು ನಿಮಗೆ ಅಪ್ಡೇಟನ್ನು ಸಿಗುತ್ತೆ. ಎಲ್ಲಪ್ಪ ಅಂತಂದರೆ ನಿಮಗೆ ಸ್ಕ್ರೋಲ್ ಮಾಡ್ತಾ ಬನ್ನಿ ಕೆಳಗಡೆ. ನಿಮಗೆ ಇದರಲ್ಲಿ ಕಾಣಿಸ್ತಿರ್ಬೋದು ಮೊದಲ ಸುತ್ತಿನ ತಾತ್ಕಾಲಿಕ ಸೀಟ್ ಹಂಚಿಕೆ ಫಲಿತಾಂಶ ಕಟ್ ಆಫ್ ಅಂತಂದು. ನಿಮಗೆ ಇದು ಅಂತಲ್ಲ, ಯಾವುದೇ ಒಂದು ಕಟ್ ಆಫ್ನ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಯಾವ ಕ್ಯಾಟಗರಿಗೆ ಅಂದರೆ ನೀವು ಯಾವ ಕೋರ್ಸ್ನ ತೊಗೋಬೇಕು ಅದ್ರ ಮೇಲೆ ಫಸ್ಟ್ ಕ್ಲಿಕ್ ಮಾಡಿ. ನಾನು ಇವಾಗ ಜಾಸ್ತಿ ಸ್ಟೂಡೆಂಟ್ಸ್ ಕೇಳಿದ್ದೆಪ್ಪ ಇಂಜಿನಿಯರ್ದು ಒಂದು ಜನರಲ್ ಕ್ಯಾಟಗರಿ ಆಗಿರುವಂಥ ಆ ಒಂದು ಇಂಜಿನಿಯರ್ದು ಒಂದು ನಿಮ್ಮ ಒಂದು PDF ಸಿಗುತ್ತೆ. ಈ ಥರ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ನಿಮಗೆ ಫಸ್ಟ್ ಆಫ್ ಆಲ್ ಯಾವ ಥರ ಕಾಲೇಜ್ ಬೇಸ್ ಮಾಡಿ ಅಂದರೆ ನಿಮ್ಮ ಕಾಲೇಜು ಅಂದರೆ ನಿಮ್ಮ ಮನೆ ಹತ್ರ, ನೀವು ಕಾಲೇಜು ಮನೆ ಹತ್ರ ಇರೋದನ್ನು ನಾನು ಸೆಲೆಕ್ಟ್ ಮಾಡಬೇಕಾ, ಇಲ್ಲ ನಾನು ಎಲ್ಲಾದರೂ ಓಕೆ ಕರ್ನಾಟಕದಲ್ಲಿರುವಂಥ ಯಾವುದೋ ಒಂದು ಬೆಸ್ಟ್ ಇಂಜಿನಿಯರ್ ಕಾಲೇಜ್ ಸಿಕ್ಕರೆ ಸಾಕು, ನಾನು ಅಲ್ಲಿ ಹಾಸ್ಟೆಲ್ ಮಾಡ್ಕೊಂಡಾದ್ರೂ ಓದ್ತೀನಿ, ಇಲ್ಲ PG ಮಾಡ್ಕೊಂಡಾದ್ರೂ ಓದ್ತೀನಿ. ನನಗೆ ಕಾಲೇಜ್ ಚೆನ್ನಾಗಿರಬೇಕಂದ್ರೆ ನೀವು ಖಂಡಿತ ಫಸ್ಟ್ ಅದಕ್ಕೆ ಪ್ರಿಫರೆನ್ಸ್ ಕೊಡಿ. ಇಲ್ಲ ನನಗೆ ಯಾಕಂದರೆ ಪೇರೆಂಟ್ಸ್ನ ಬಿಟ್ಟು ಇರೋಕ್ಕಾಗಲ್ಲ, ಅಪ್ಪ ಅಮ್ಮ ಬಿಟ್ಟು ಇರೋಕ್ಕಾಗಲ್ಲ, ನನ್ನ ಮನೆ ನಿಯರ್ ಇರೋವಂಥ ಕಾಲೇಜೇ ಬೇಕು, ನನಗೆ ಹಾಸ್ಟೆಲಲ್ಲಿ ಇಷ್ಟ ಆಗೋಲ್ಲ ಅಂಥ ಸ್ಟೂಡೆಂಟ್ಸ್ ಫಸ್ಟ್ ಏನು ಮಾಡಬೇಕಂದ್ರೆ, ಯಾಕಂದರೆ ನಿಮಗೆ 4 ವರ್ಷ ಇರುತ್ತೆ, ಇದು 1 ದಿನ 2 ದಿನ ಮಾತಲ್ಲ, 4 ವರ್ಷ ನೀವು ಫಸ್ಟ್ ಡಿಸೈಡ್ ಮಾಡಿ ನಾನು ಎಲ್ಲಿ ಓದಬೇಕು ಅನ್ನೋದು. ನೀವು ನಿಮ್ಮ ಮನೆ ಹತ್ರ ನಿಯರ್ ಇರೋವಂಥ ಕಾಲೇಜ್ ಹುಡುಕಬೇಕಂದ್ರೆ ಅದು ಕೂಡ ಬೆಸ್ಟ್ ಕಾಲೇಜಸ್ ಸಿಗ್ತವೆ, ಅಲ್ಲಿ ಏನು ವರಿ ಮಾಡ್ಕೋಬೇಡಿ. ಆಮೇಲೆ ನನಗೆ ಇಲ್ಲ, ನಾನು ಎಲ್ಲ ಬೇಕಾದ್ರೆ ಸ್ಯಾಕ್ರಿಫೈಸ್ ಮಾಡಿ ನನಗೆ ಚೆನ್ನಾಗಿರೋ ಕಾಲೇಜೇ ಬೇಕು, ಅದು ಎಲ್ಲಿ ಸಿಕ್ಕರೂ ಪರವಾಗಿಲ್ಲ ಹೋಗ್ತೀನಿ ಅನ್ನೋ ಫಸ್ಟ್ ನೀವು ಎರಡು ಡಿಸೈಡ್ ಮಾಡಿ. ಆಮೇಲೆ ಯಾಕಂದರೆ ನನ್ನದೇ ಎಕ್ಸಾಂಪಲ್ ತೊಗೋಬೇಕಂದ್ರೆ ನನಗೆ ಮನೆ ನಿಯರ್ ಇರೋದು ಬೇಕಾಗಿತ್ತು, ಅದರಲ್ಲಿ ಒಂದು ಸ್ವಲ್ಪ ಚೆನ್ನಾಗಿರೋ ಕಾಲೇಜ್ ಬೇಕಾಗಿರುತ್ತೆ. ಯಾಕಂದರೆ ಯಾವುದೋ ಮನೆ ನಿಯರ್ ಇದೆ ಅಂತ ಯಾವುದೋ ಕಾಲೇಜ್ ಸೇರ್ಕೊಂಬಿಟ್ರು ಕೂಡ ವೇಸ್ಟು. ಆಮೇಲೆ 4 ವರ್ಷ ಇಂಜಿನಿಯರು ಅಂಥ ಕಾಲೇಜ್ ಸೇರ್ಕೊಂಬಿಟ್ಟು ಅನ್ನೋದು ಕೂಡ ಬೇಜಾರಾಗ್ತೀರ. ಯಾಕಂದರೆ ಇದು 1 ವರ್ಷದ್ದಲ್ಲ, ನಿಮ್ಮ ಕೆರಿಯರ್ ಕೂಡ ಇದ್ರ ಮೇಲೆ ಫೋಕಸ್ ಆಗುತ್ತೆ. ಫಸ್ಟು ಯಾಕೆ ಕಾಲೇಜು ಇಷ್ಟು ಪ್ರಿಫರೆನ್ಸ್ ಕೊಡಬೇಕು ಅಂತಂದರೆ, ನಿಮ್ಮ ಒಂದು KCT ರಿಸಲ್ಟ್ ಬಿಟ್ಟ ತಕ್ಷಣ ನಿಮಗೆ ಚೆನ್ನಾಗಿರೋ ಕಾಲೇಜ್ ಸಿಕ್ಕರೆ, ಎಕ್ಸಾಂಪಲ್ ನಿಮ್ಗೆ ಇನ್ನೂ ಗೊತ್ತಿರಲ್ಲ, ಜಸ್ಟ್ ಈ ಸೆಕೆಂಡ್ PC ಪಾಸ್ ಆಗಿದ್ರೆ ನಿಮಗೆ ಚೆನ್ನಾಗಿರೋ ಕಾಲೇಜ್ ಸಿಕ್ತಂದರೆ ಪ್ಲೇಸ್ಮೆಂಟ್ ಅಂತ ನಡೀತದೆ. ಪ್ಲೇಸ್ಮೆಂಟ್ ಅಂದರೆ ನಿಮಗೆ ಒಂದು ಕಂಪ್ನಿಗೆ ಕೆಲಸ ಸಿಕ್ಕಾಗೆ, ಅದೇ ಕೆಲಸನೇ ಪ್ಲೇಸ್ಮೆಂಟ್ ಅಂತ ಕರಿತೀವಿ ನಾವು. ಆ ಕಾಲೇಜಿಗೆ, ನಿಮ್ಮ ಕಾಲೇಜ್ ಏನಾದರೂ ಚೆನ್ನಾಗಿತ್ತು, ರೆಪ್ಯುಟೇಷನ್ ಚೆನ್ನಾಗಿತ್ತು, ಕಾಲೇಜ್ಗೂ ಕ್ಯಾಂಪಸ್ ಜಾಸ್ತಿ ಬರ್ತಿತ್ತು, ಕಂಪ್ನಿಗಳು ನಿಮ್ಮ ಪ್ಲೇಸ್ಮೆಂಟಲ್ಲಿ ಅಂತಂದರೆ, ಆವಾಗ ನಿಮ್ಮ ಕಾಲೇಜ್ ಏನು ಮಾಡುತ್ತೆ, ನಿಮಗೆ ಬೂಸ್ಟ್ ಮಾಡುತ್ತೆ ಒಂದು ಸ್ವಲ್ಪ ಹಾರಾಡೋಕ್ಕೆ. ಅಲ್ಲಿಂದ ನೀವು ಬೇಗನೆ ನಿಮ್ಮ ಕೆರಿಯರ್ನ ಬಿಲ್ಡ್ ಮಾಡ್ಬೋದು. ಇನ್ನು ಸ್ವಲ್ಪ ಆ್ಯಾವ್ರೇಜ್ ಟೈರ್ 1 ಬಿಟ್ಬಿಟ್ಟು ಟೈರ್ 3 ಟೈರ್ 4 ಕಾಲೇಜಸ್ ಏನಾಗುತ್ತೆ ಅಂದರೆ, ನಿಮ್ಮದೇ ಯಾವುದೇ ಎಫರ್ಟ್ಸ್ ಬೇಕಾಗುತ್ತೆ. ನೀವೇ ಆಗಿ ಕಷ್ಟಪಟ್ಟು ಓದ್ಬಿಟ್ಟು ನಿಮ್ಮ ಕಾಲೇಜ್ಗೆ ನಿಮ್ಮ ಕೆಲಸನ ನೀವು ಹುಡುಕಬೇಕಾಗುತ್ತೆ. ಇಲ್ಲಿ ನಿಮ್ಮ ಯಾವುದೇ ಥರ ಕಾಲೇಜ್ ಕಡೆಯಿಂದ ಬೂಸ್ಟ್ ಸಿಗೋದಿಲ್ಲ. ನಿಮ್ಮ ಎಫರ್ಟ್ಸು ಫುಲ್ 110% ಇರಬೇಕಾಗುತ್ತೆ. 100% ಅಲ್ಲ, 100+10% ಇರಬೇಕಾಗುತ್ತೆ. ನಿಮ್ಮ ಎಫರ್ಟ್ ಇಲ್ಲ ಅಂದರೆ ನೀವು ಇಲ್ಲಿ ಕೆಲಸ ತಗೊಳ್ಳೋದು ಕೂಡ ತುಂಬ ಕಷ್ಟ ಆಗಿರುತ್ತೆ. ಇಷ್ಟು ಸ್ಟಾರ್ಟಿಂಗಲ್ಲಿ ಒಂದು ಇಂಟ್ರೊಡಕ್ಷನ್ ಬೇಕಾಗಿತ್ತು. ಯಾಕಂದರೆ ತುಂಬ ಜನ ಡೌಟ್ಸಲ್ಲಿ ಇರ್ತಾರೆ, ಯಾವ ಥರ ಯಾವ ಬೇಸ್ ಮೇಲೆ ಹೆಂಗೋ ಒಂದು ಹೀಗೆ ಏನೋ ಒಂದು ಕಾಲೇಜ್ ಸಿಕ್ತು, ನೆಕ್ಸ್ಟ್ ಏನೋ ಒಂದು ಮಾಡ್ಕೊಂಡು ಹೋಗೋಣ ಅಂತನಾಗೆ ಆ ಥರ ಮಾಡೋಕ್ಕೋಗ್ಬೇಡಿ. ಯಾಕಂದರೆ 4 ವರ್ಷದ ಭವಿಷ್ಯ ಇಲ್ಲಿರುತ್ತೆ. ಓಕೆ, ಈಗ ಇಷ್ಟು ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ನಿಮ್ಮ ಒಂದು ಕಾಲೇಜ್ನ ಕಟ್ ಆಫ್ನ ಯಾವ ಥರ ಮಾಡಿ ಅನ್ನೆ. ಮತ್ತು ತುಂಬ ಜನ ಸ್ಟೂಡೆಂಟ್ಸು ನಾನು ವಿಡಿಯೋದಲ್ಲಿ ಸ್ವಲ್ಪ ಡೌಟ್ಸ್ ಅನ್ನೋದಿತ್ತು, ಆ ಡೌಟ್ಸ್ ಕೂಡ ಇದರಲ್ಲೇ ಕ್ಲಿಯರ್ ಆಗುತ್ತೆ. ವೀಡಿಯೋನ ನೋಡಿ ಕೊನೆವರೆಗೂ ಅಂತ ಹೇಳ್ತೀನಿ. ಈಗ ಎಕ್ಸಾಂಪಲ್ ನನಗೆ ಯಾವುದೋ ಒಂದು ಕಾಲೇಜ್ ಬೇಕು. ಈಗ ಎಕ್ಸಾಂಪಲ್ RV ಕಾಲೇಜ್ ಈಗ ನನಗೆ ಬೇಕು. RV ಕಾಲೇಜ್ ಅಂದರೆ ನೋಡಿ, ಈಗ ನಂದ ರ್ಯಾಂಕ್ ಒಂದು ಎಷ್ಟಿದೆಯಪ್ಪ ಅಂದರೆ, RV ಕಾಲೇಜಲ್ಲಿ ನನಗೆ ಕಂಪ್ಯೂಟರ್ ಸೈನ್ಸ್ ಬೇಕು. ಕಂಪ್ಯೂಟರ್ ಸೈನ್ಸ್ ಬೇಕಂದರೆ ನನಗೆ ಎಷ್ಟಿದೆ ರ್ಯಾಂಕಿಂಗು ಜನರಲ್ ಮೆರಿಟಿಗೆ. ನೋಡಿ, ನೀವು ಇಲ್ಲಿ ಯಾವ ಥರ ಕ್ಯಾಟಗರಿ ನನಗೇನು ಗೊತ್ತಾಗ್ತಿಲ್ಲ ಅಂದರೆ, ಫಸ್ಟು ಅರ್ಥ ಮಾಡ್ಕೋಬೇಕು. GM ಅಂದರೆ ಜನರಲ್ ಮೆರಿಟ್, ಅಂದರೆ ನಿಮಗೆ ಜನರಲ್ ಸ್ಟೂಡೆಂಟ್ಸ್ಗೆ ಆಗಿರುತ್ತೆ. GMK ಅಂದರೆ ಜನರಲ್ ಮೆರಿಟ್ ಕನ್ನಡ ಮೀಡಿಯಮ್, ಆ ಒಂದು ಕನ್ನಡ ಮೀಡಿಯಮ್ ಒಂದು ಕ್ಲೈಮ್ ತೊಗೊತೀರಾ. ಆಮೇಲೆ GMR ಅಂತ ಬರುತ್ತೆ, ಅಂದರೆ GMR ಅಂದರೆ ಜನರಲ್ ಮೆರಿಟೇ ಊರಲ್ಲಿ ಯಾರು ಓದ್ತಿರ್ತೀರಾ, ಕನ್ನಡ ಮೀಡಿಯಮಲ್ಲಿ ಯಾರು ಓದ್ತಿರ್ತಾರೆ, ಈ ಒಂದು ಸ್ಟೂಡೆಂಟ್ಸ್ಗೆ ಒಂದು ನಿಮಗೆ ಜಾಸ್ತಿ ಸವಲತ್ತು, ಅಂದರೆ ಒಂದು ಸ್ವಲ್ಪ ನಿಮಗೆ ಕ್ಯಾಟಗರಿಯಲ್ಲಿ ನಿಮಗೆ ಒಂದು ರಿಸರ್ವೇಷನ್ ಸಿಕ್ಕಂಗಾಗುತ್ತೆ. ಈ ಥರ ನಿಮಗೆ ಒಂದು ರಿಸರ್ವೇಷನಲ್ಲಿ ನಿಮಗೆ ಒಂದು ಸ್ವಲ್ಪ ಸ್ಟೂಡೆಂಟ್ಸ್ಗಿಂತ ಮುಂದೆ ಇರ್ತೀರ ಅಷ್ಟೇ, ಇನ್ನೇನಾಗೋದಿಲ್ಲ.
ಈಗ ನನಗೆ ಆರ್ ವಿ ಕಾಲೇಜಲ್ಲಿ ಸಿ ಎಸ್ ಬೇಕಪ್ಪ ಅಂದರೆ ನಿನ್ನ ರ್ಯಾಂಕಿಂಗ್ ಎಷ್ಟಿದೆ ಸಿ ಎಸ್ ಆರ್ ವಿಲಿ ಸಿ ಎಸ್ ಜನರಲ್ ಮೆರಿಟ್ ಅವ್ರಿಗೆ ಎಷ್ಟಿದೆ, ಜನರಲ್ ಮೆರಿಟ್ ಅವ್ರಿಗೆ ಎಷ್ಟಿದೆ 800 ಇದೆ ಅಂದರೆ ಇಲ್ಲಾಂದರೆ 2000 ರ್ಯಾಂಕಿಂಗ್ ಇದೆ, ಅಪ್ರಾಕ್ಸಿಮೇಟ್ಲಿ 2000 ಅನ್ಕೊಳ್ಳೋಣ. ನನ್ನ ರ್ಯಾಂಕ್ ಬಂದ್ಬಿಟ್ಟು 3K ಅಂದರೆ ನನಗೆ ಒಂದು ಆರ್ ವಿ ಸಿಗೋದು ಕಷ್ಟ. ಇವಾಗ ಏನು ಮಾಡಬೇಕು, ನಾನು ಆರ್ ವಿ ಕಾಲೇಜ್ನ ಮೇಲೆ ಹಾಕಬೇಕು. ಈಗ ಅದೇ ಎಕ್ಸಾಂಪಲ್ ನಾನು ಮೇಲೆ ಹೋಗ್ತೀನಿ, ಡಾಕ್ಟರ್ BR ಅಂಬೇಡ್ಕರ್ ಅವ್ರದ್ದು ಆಗಿರುತ್ತೆ, ಡಾಕ್ಟರ್ ಅಂಬೇಡ್ಕರ್ ಕಾಲೇಜ್ ಆಗಿರುತ್ತೆ, ಅಂದರೆ ಅಂಬೇಡ್ಕರ್ ಕಾಲೇಜ್ ಅವ್ರು ನಂಗೆ ಖಂಡಿತ ಸಿಗುತ್ತೆ 10K ರ್ಯಾಂಕ್ ಇದೆ. ಅದನ್ನು ನಾನು ಪೂರ್ತಿ ಲಾಸ್ಟಲ್ಲಿ ಹಾಕಬೇಕಾಗುತ್ತೆ. ಈಗ ಅರ್ಥ ಮಾಡ್ಕೊತೀರಿ, ನಿಮ್ಮ ರ್ಯಾಂಕ್ ಬಂದ ತಕ್ಷಣ ನಿಮಗೆ ಕಾಲೇಜ್ ಯಾವ್ದು ಸಿಗೋಲ್ಲ ಅದನ್ನ ಟಾಪಲ್ಲಿ ಇಡಿ. ನನಗೆ ಈ ಖಂಡಿತ ಈ ಕಾಲೇಜ್ ಸಿಗುತ್ತೆ, ಈ ಕಾಲೇಜ್ಗೆ ಹೋಗ್ತೀನಿ ಅನ್ನಂಗಿದ್ರೆ ನಿಮ್ಮ ಒಂದು ಲಾಸ್ಟಲ್ಲಿ ಆಪ್ಷನ್ ಎಂಟ್ರಲ್ಲಿ ಆ ಕಾಲೇಜ್ನ ಇಡಿ. ಇವಾಗ ಕಾಲೇಜ್ನ ನಾನು ಯಾವ ಥರ ಲೀಸ್ಟ್ ಮಾಡಬೇಕು, ಸುಮ್ಮನೆ ಕಾಲೇಜ್ ನೇಮ್ ಬರ್ಕೊಂಬಿಟ್ಟು ಒಂದು ಪೇಪರ್ ಬರ್ಬಿಟ್ಟು ಸುಮ್ಮನೆ ಬಿಡಲ್ಲ, ತಪ್ಪು. ಯಾಕಂದರೆ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ನಿಮಗೆ ಒಂದು ಕ್ಲಿಯರ್ ಐಡಿಯಾ ಸಿಗಬೇಕಂದ್ರೆ ನಿಮ್ಮ ಒಂದು ಕಾಲೇಜ್ ಕೋಡ್ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಕಾಲೇಜ್ ಮುಂದೆಗಡೆ ಒಂದು ಕಾಲೇಜ್ ಕೋಡ್ ಸಿಗುತ್ತೆ E005. ಈ ಥರ ನಿಮ್ಮ ಒಂದು ಕಾಲೇಜ್ ನೇಮ್ ಬರೆಯೋ ಟೈಮಲ್ಲಿ ನಿಮ್ಮ ಒಂದು ಕಾಲೇಜ್ ಕೋಡ್ ಕೂಡ ಎಲ್ಲರೂ ಬರೆದಿಕೊಳ್ಳಿ. ಯಾಕಂದರೆ ನಿಮ್ಮ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ನಿಮಗೆ ನೀಟಾಗಿ ಗೊತ್ತಾಗ್ಬಿಡುತ್ತೆ ಯಾವ ಥರ ಕಾಲೇಜ್ ನನ್ನ ಈ ಕಾಲೇಜ್ ಕೋಡ್. ಯಾಕೆಂದರೆ ಸೇಮ್ ಕಾಲೇಜ್ ನೇಮ್ಗಳೇ ತುಂಬ ಇರ್ತವೆ, ಆದರೆ ಕಾಲೇಜ್ ಕೋಡ್ ಮಾತ್ರ ಡಿಫ್ರೆಂಟ್. ಎಲ್ಲ ಒಂದು ಕಾಲೇಜ್ ಕೋಡ್ಗೆ ಮಾತ್ರ ಎಲ್ಲ ಕಾಲೇಜು ಡಿಫ್ರೆಂಟ್ ಆಗಿರುತ್ತೆ. ಬಟ್ ಕಾಲೇಜ್ ನೇಮ್ ಮಾತ್ರ ತುಂಬ ಕಾಲೇಜಸ್ ಸೇಮ್ ನೇಮ್ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಿರೋದು ನಿಮ್ಮ ಒಂದು ಕಾಲೇಜ್ ಕೋಡ್ನ ಬರೆದಿಕೊಳ್ಳಿ. ಅದ್ರ ಜೊತೆ ಇದು ಒಂದು ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಆಪ್ಷನ್ ಎಂಟ್ರಿ ಟೈಮಲ್ಲಿ. ಇದಿಷ್ಟು ಅರ್ಥ ಆಯಿತು ಅನ್ಕೊತೀನಿ, ಯಾವ ಥರ ನಾನು ಯಾಕೆ ಕಾಲೇಜ್ಗಳನ್ನ ಟಾಪಲ್ಲಿ ಹಾಕಬೇಕು. ಯಾಕಂದರೆ ನಿಮಗೆ ಆ ಕಾಲೇಜು ಸಿಗೋಲ್ಲ ಅಂದರೂ ಕೂಡ ನೀವು ನೆಕ್ಸ್ಟು ಅಂದರೆ ನಿಮಗೆ ಇಲ್ಲಿ ಯಾವ ಥರ ಆಪ್ಷನ್ ಎಂಟ್ರಿ ಮಾಡೋ ತಕ್ಷಣ ನಿಮಗೆ ಯಾವ ಥರ ಅಲಾಟ್ಮೆಂಟ್ ಆಗುತ್ತೆ ಅಂದರೆ, ಸ್ಟಾರ್ಟಿಂಗ್ ಒಂದು ಡಮ್ಮಿ ಅಂದರೆ ಸ್ಯಾಂಪಲ್ಗೋಸ್ಕರ ಒಂದು ಮಾಕ್ ಅಲಾಟ್ಮೆಂಟ್ ಅಂತ ಆಗುತ್ತೆ. ಮಾಕ್ ಅಲಾಟ್ಮೆಂಟ್ ಏನಕ್ಕಪ್ಪ ಅಂದರೆ, ಒಂದು ಸ್ಟೂಡೆಂಟ್ಸ್ಗೆ ಒಂದು ಐಡಿಯಾ ಬರಲಿ, ನಾವು ಹಾಕಿರೋಂಥ ಕಾಲೇಜು ನಮಗೆ ಸಿಗುತ್ತೋ ಇಲ್ವೋ, ಇಲ್ಲ ಅಂದರೆ ಈಗ ಹಾಕಿರೋ ಆಪ್ಷನ್ ಎಂಟ್ರಿಗೆ ನಂಗೆ ಯಾವ ಕಾಲೇಜ್ ಸಿಗ್ಬೋದು ಅನ್ನೋ ಒಂದಕ್ಕೆ ಸುಮ್ಮನೆ ಒಂದು ಡಮ್ಮಿ ಥರ ಒಂದು ಮಾಕ್ ಅಲಾಟ್ಮೆಂಟ್ ಅಂತ ಬಿಡ್ತಾರೆ. ಆ ಒಂದು ನಿಮಗೆ ಅದು ಪರ್ಮನೆಂಟ್ ಅಲ್ಲ, ಜಸ್ಟ್ ಒಂದು ಈ ಕಾಲೇಜಸ್ ಸಿಗ್ಬೋದು ಅಂತ ಒಂದು 2-3 ಡೇಸ್ಗೆ ರಿಯಲ್ ರಿಸಲ್ಟ್ ಬಿಡೋಕ್ಕೆ ಮುಂಚೆ ನಿಮ್ಗೆ ಬಿಡ್ತಾರೆ. ಅಲ್ಲಿ ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಈ ಕಾಲೇಜ್ ಸಿಗುತ್ತೆ. ಆವಾಗ ನಿಮ್ಗೆ ಮತ್ತೆ ಎಡಿಟ್ ಮಾಡೋಕ್ಕೆ ಚಾನ್ಸ್ ಕೊಡ್ತಾರೆ. 2-3 ಡೇಸಲ್ಲಿ ನೀವೆಲ್ಲ ಚೇಂಜ್ ಮಾಡ್ಕೋಬೋದು, ಆಲ್ಟರ್ ಮಾಡ್ಬೋದು. ಯಾವ ಕಾಲೇಜ್ನ ಟಾಪಲ್ಲಿ ಇಡಬೇಕು, ಯಾವ ಕಾಲೇಜ್ನ ಲಾಸ್ಟಲ್ಲಿ ಇಡಬೇಕು, ಯಾವ ಕಾಲೇಜ್ ಸಿಕ್ಕರೆ ನಾನು ಸೆಂಟ್ರಲ್ಲಿ ಈ ಕಾಲೇಜು ಮ್ಯಾಕ್ಸಿಮಮ್ ಸಿಗ್ಬೋದು, ಸಿಗದೇ ಇರ್ಬೋದು. ನೋಡಿ, ನಿಮಗೆ 5K ಡಿಫ್ರೆನ್ಸ್ ಅಪ್ಪರ್ ಆ್ಯಂಡ್ ಡೌನ್ ಇರ್ತಂದರೆ ನೀವು ಅಲ್ಲಿ ಮಿಡಲಲ್ಲಿ ಇಡ್ಬೋದಾಗಿರುತ್ತೆ. ಯಾಕಂದರೆ 5K ಬಂದ್ಬಿಟ್ಟು ನಿಮಗೆ 3rd ರೌಂಡ್ವರೆಗೆ ಹೋಗ್ತಿರಲ್ಲ, ಅಲ್ಲಿ ತುಂಬ ವೇರಿಯೇಷನ್ ಆಗುತ್ತೆ ಆಯ್ತಲ್ಲ. ಅದಕ್ಕೋಸ್ಕರ ಹೇಳೋದು, ನಿಮ್ಮ ಒಂದು ಅಪ್ಪರ್ ಆ್ಯಂಡ್ ಡೌನ್ ಅಲ್ಲಿ ಬರುವಂಥ ಕಾಲೇಜಸ್ನ ನೀವು ಸೆಂಟ್ರಲ್ಲಿ ಇಡಿ. ಇದು ಸಿಗ್ಬೋದು, ಸಿಗದೇ ಇರ್ಬೋದು. ಆದರೆ ಸಿಕ್ಕೇ ಸಿಗುತ್ತೆ, ನನಗೆ 100% ಸಿಗುತ್ತೆ ಅಂದರೆ ಅದನ್ನ ಲಾಸ್ಟಲ್ಲಿ ಇಟ್ಬಿಡಿ. ಯಾಕಂದರೆ ಸಿಕ್ಕೇ ಸಿಗುತ್ತೆ, ನೀವು ಅಲ್ಲಿದ್ದು ಹೆಂಗಿರು ಹೋಗ್ತೀರಾ. ಇದು ಒಂದಾಯಿತು. ನಿಮ್ಮ SNQ ಕೋಟ ಅದರದ್ದು ಡೀಟೇಲಾಗಿ ಹೇಳಬೇಕು. ಯಾಕಂದರೆ SNQ ಕೋಟ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಒಂದು ಸ್ಟೂಡೆಂಟ್ಸ್ಗೆ SNQ ಕೋಟ ಸಿಕ್ತಂದರೆ ಆ ಸ್ಟೂಡೆಂಟ್ಸ್ದು ಒಂಥರ ಬೆಸ್ಟು, ಒಂಥರ ಏನಂತಾರಲ್ಲ, ಆ ಹುಡುಗ 100ರಲ್ಲಿ ಬರೀ 5 ಜನಕ್ಕೆ ಸಿಗುತ್ತೆ. ಅದರಲ್ಲಿ ಅಂದರೆ ಅವ್ನು ಬೆಸ್ಟ್ ಅಂದರೆ ಬೆಸ್ಟ್ ಅವನು. ಯಾಕಂದರೆ ಅಮೌಂಟೇ ಬಂದ್ಬಿಟ್ಟು ಬರೀ 33,000 ಇದೆ ಚಿಲ್ಲರೆ. ಅವ್ನಿಗೆ ಒಳ್ಳೆ ಸ್ಕಾಲರ್ಶಿಪ್ 20,000 ಬರುತ್ತೆ. ಒಂದು 10,000ದಲ್ಲಿ 1 ಇಯರ್ ಇಂಜಿನಿಯರ್ ಮುಗಿಸ್ತಾನೆ, 4 ವರ್ಷ 40,000, 50,000ದಲ್ಲಿ ಇಂಜಿನಿಯರಿಂಗ್ ಕಂಪ್ಲೀಟ್ ಮುಗಿದ್ಬಿಟ್ಟು ಆರಾಮಾಗಿರ್ತಾನೆ. ಆದರೆ ನಿಮಗೆ ಈಗ ಫಸ್ಟ್ ಇಯರ್ ಫೀಸೇ 1 lakh ಪ್ಲಸ್ ಇರುತ್ತೆ. ಅದಕ್ಕೋಸ್ಕರ ಹೇಳೋದು SNQ ಕೋಟದ ಬಗ್ಗೆ ಡೀಟೇಲಾಗಿ ಹೇಳಬೇಕಾಗುತ್ತೆ. ಯಾಕಂದರೆ ಅದರಲ್ಲಿ ನಿಮ್ಗೆ ಯಾವುದೇ ಥರ ತಪ್ಪು ತಿಳುವಳಿಕೆ ಸಿಗಬಾರ್ದು. ಯಾವುದಾದ್ರು ವೀಡಿಯೋ ನೋಡ್ಕೊಂಡು ಕಂಗಾಲಾಗಬೇಡಿ. ನಾನು ಕರೆಕ್ಟಾಗಿ ಡೀಟೇಲಾಗಿ SNQ ಕೋಟದ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಈ ಒಂದು ಫಸ್ಟ್ ವೀಡಿಯೋದಲ್ಲಿ ನಾನು ಏನು ಹೇಳಕ್ಕೆ ಬಂದಿದ್ದೀನಿ, ಕಾಲೇಜ್ ಡೀಟೇಲ್ ಬಗ್ಗೆ ನಿಮಗೆ ಕಾಲೇಜು ಯಾವ ಥರ ಮಾಡಬೇಕು ಅನ್ನೋದು ಡೀಟೇಲಾಗಿ ಹೇಳ್ಬಿಡ್ತೀನಿ. ಇದನ್ನು ನಿಮಗೆ ಡಿಸ್ಕ್ರಿಪ್ಷನ್ ಥರ ಇಷ್ಟು ಐಡಿಯಾ ಇತ್ತಂದರೆ ನೀವು ಆಪ್ಷನ್ ಎಂಟ್ರಿ ಬಗ್ಗೆ ಕ್ಲಿಯರಾಗಿ ಐಡಿಯಾ ಇರುತ್ತೆ. ನೀವು ಯಾವ ವೀಡಿಯೋನ ನೋಡಬೇಕಾಗಿಲ್ಲ, ಯಾರೊಬ್ಬ ಸೀನಿಯರ್ನ ಕೇಳ್ಕೊಂಡು ಏನು ಮಾಡಬೇಕು ಗೊಂದಲ ಅನ್ನೋದಿರಲ್ಲ. ಈಗ ಇಷ್ಟು ಮುಗೀತು ಅನಿಸುತ್ತೆ. ನಿಮ್ಮ ಆಪ್ಷನ್ ಎಂಟ್ರಿಗೆ ಕಾಲೇಜ್ ನೇಮ್ಗಳು ಬರ್ಕೊಂಡ್ರಿ, ಕಾಲೇಜನ್ನ ಕಲೆಕ್ಟ್ ಮಾಡ್ಕೊಂಡ್ರಿ, ಕಾಲೇಜೆಲ್ಲ ಬರೆದು ಒಂದು ಕಡೆ ಇಟ್ಟಿದ್ದೀರಿ. ಇವಾಗ ನೆಕ್ಸ್ಟ್ ಏನು ಮಾಡಬೇಕು, ಆಪ್ಷನ್ ಎಂಟ್ರಿ ಮಾಡ್ತೀರಾ. ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ. ಫಸ್ಟ್ ರೌಂಡ್ ರಿಸಲ್ಟ್ ಬಿಟ್ಟ ತಕ್ಷಣ ಏನು ಮಾಡಬೇಕು ಬ್ರದರ್ ನೆಕ್ಸ್ಟ್ ಅಂತ ಕೇಳ್ತಿದ್ದೆ. ನೋಡಿ, ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಬಿಟ್ಟ ತಕ್ಷಣ ಗಾಬರಿ ಆಗಬೇಡಿ. ಅಂದರೆ ನಿಮ್ಗೆ ಆಲ್ರೆಡಿ ಅವಾಗ ಬಂದಾಗ ನಾನು ಬೇಕಾದ್ರೆ ಅಪ್ಡೇಟ್ ಮಾಡ್ತೀನಿ. ಈಗ ಒಂದು ನಿಮಗೆ ಐಡಿಯಾ ಸಿಕ್ಕಿರಲಿ, ಈ ಥರ ಬಂದಿರುತ್ತೆ. ಓಕೆ, ನನಗೀಗ ನಾನು ಕಾಲೇಜ್ ಇದು ಇಷ್ಟ ಇದೆ, ನಾನು ಟಾಪಲ್ಲಿ ಹಾಕಿದ್ದೀನಿ, ಕಾಲೇಜ್ ಸಿಕ್ಬಿಡ್ತು, ಏನು ಮಾಡಬೇಕು, ಬೇಡ, ಆ ಥರ ಮಾಡಬೇಡಿ. ಫಸ್ಟ್ ನಾನು ಹೇಳ್ದಂಗೆ ನಿಮ್ಮ ಸಿಗೋ ಕಾಲೇಜ್ನ ಲಾಸ್ಟಲ್ಲಿ ಇಡಿ. ಯಾಕೆ ಸಿಗ್ದಿಲ್ಲಾರ ಕಾಲೇಜು ನಿಮಗೆ ಟಾಪ್ ಕಾಲೇಜಸ್ ಮೇಲೆ ಇಟ್ಟರೆ ಏನಾಗುತ್ತೆ, ನಿಮಗೆ ಆ ಕಾಲೇಜ್ ಸಿಕ್ಕಿರಲ್ಲ. ಅಂದರೆ ಯಾವುದೋ ಈಗ ಬೇರೆ ಕಾಲೇಜ್ ಸಿಕ್ಕಿರುತ್ತೆ, ಆವಾಗ ನಿಮಗೆ ಚಾಯ್ಸಸ್ ಅಂತ ಇರುತ್ತೆ. ನಮ್ಮ KE ಕಡೆಯಿಂದ ಚಾಯ್ಸಸ್ ಬಿಡ್ತಾರೆ, 4 ಚಾಯ್ಸ್ ಬಿಡ್ತಾರೆ. ಒಂದು ಚಾಯ್ಸ್ ಏನು ಬಂದರೆ, ನನಗೆ ಈ ಸಿಕ್ಕಿರೋ ಕಾಲೇಜಸ್ ಸಿಗೋದ್ಲಿ, ನಂಗೆ ಸಿಕ್ಕಿದೆ ಸಾಕು, ಬೇರೆ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ನಾನು ಮುಂದೆ ಏನಾಗುತ್ತೆ ನನಗೆ ಈಗಲೇ ಈ ಸಿಕ್ಕಿರೋ ಕಾಲೇಜಸ್ ಸಾಕು ನಾನು ಅಂತಂದ್ಬಿಟ್ಟು ಏನು ಮಾಡ್ತಾರೆ, ತುಂಬ ಜನ ಬಿಟ್ಟು ಚಾಯ್ಸ್ 1 ಕೊಟ್ಕೊಂಡ್ಬಿಟ್ಟು ಚಾಯ್ಸ್ 1 ಎಸ್ ಅಂತ ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ನಿಮ್ಮ ಒಂದು ಪೇಮೆಂಟ್ ಸೀಟ್ ಬರುತ್ತೆ, ಪೇಮೆಂಟ್ನ ಪೇ ಮಾಡಿಬಿಟ್ಟು ಒಂದು ಕಾಲೇಜಿಗೆ ಅಡ್ಮಿಷನ್ ಆಗ್ಬಿಡ್ತಾರೆ. ಫಸ್ಟ್ ಚಾಯ್ಸ್ ಬಂದು ಪೇಮೆಂಟ್ ಆಗಿಬಿಟ್ಟು ನಿಮ್ಮ ಕಾಲೇಜಿಗೆ ಅಡ್ಮಿಷನ್ ಡೈರೆಕ್ಟಾಗಿ ಆಗ್ಬಿಡ್ತೀರಾ. ನೆಕ್ಸ್ಟು ಚಾಯ್ಸ್ 2 ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇಂಪಾರ್ಟೆಂಟ್ ಅಂದರೆ ಚಾಯ್ಸ್ 2 ಕೊಟ್ಟ ತಕ್ಷಣ ನಿಮ್ಮ ಏನಾಗುತ್ತೆ, ನಿಮ್ಮ ಕಾಲೇಜ್ ಸಿಕ್ಕಿರೋದು ಓಲ್ಡಲ್ಲಿರುತ್ತೆ. ಅಂದರೆ ಈಗ ಸಿಕ್ಕಿರೋ ಕಾಲೇಜ್ ನನಗೆ ಓಕೆ ಪರವಾಗಿಲ್ಲ, ನಾನು ನೆಕ್ಸ್ಟ್ ಇನ್ನೂ ಏನಾದರೂ ನೆಕ್ಸ್ಟ್ ರೌಂಡ್ ಇನ್ನೊಂದು ಸಾರಿ ಪಾರ್ಟಿಸಿಪೇಟ್ ಮಾಡಿದ್ರೆ ಇದಕ್ಕಿಂತ ಮೇಲಿರೋ ಅಂದರೆ ಚೆನ್ನಾಗಿರೋ ಕಾಲೇಜ್ ಸಿಗ್ಬೋದು. ಈ ಕಾಲೇಜ್ ಸಿಕ್ಕಿರೋದು ನೆಕ್ಸ್ಟ್ ರೌಂಡಲ್ಲಿ ಸಿಕ್ಕರು ಓಕೆ, ಇಲ್ಲ ನನಗೆ ಇದಕ್ಕಿಂತ ಚೆನ್ನಾಗಿರೋ ಸಿಕ್ಕಿರೋ ಕಾಲೇಜ್ ಬೇಕಂದರೆ ನೆಕ್ಸ್ಟ್ ಮೇಲಿರೋ ಕಾಲೇಜ್ ಸಿಕ್ತಂದರೆ ಈ ಕಾಲೇಜ್ ಹೋಗುತ್ತೆ, ಮೇಲಿರೋ ಕಾಲೇಜ್ ನೀವು ಅಡ್ಮಿಷನ್ ಆಗ್ಬೋದಾಗಿರುತ್ತೆ. ಸೆಕೆಂಡ್ ಚಾಯ್ಸ್ ಇಸ್ ಬೆಸ್ಟ್ ಚಾಯ್ಸ್ ಅಂತ ನನ್ನ ಕಡೆಯಿಂದ ಯಾಕೆ ಹೇಳ್ತೀನಿ, ಯಾಕಂದರೆ ನಿಮಗೆ ಅಲ್ಲಿ ಓಲ್ಡಲ್ಲಿ ಅಂತೂ ಒಂದಂತೂ ಕಾಲೇಜ್ ಇದ್ದೇ ಇರುತ್ತೆ. ಸೆಕೆಂಡ್ ಥರ್ಡ್ ನೆಕ್ಸ್ಟ್ ರೌಂಡ್ಗೆ ಹೋದಾಗ ನೆಕ್ಸ್ಟ್ ಇನ್ನೊಂದಕ್ಕಿಂತ ಚೆನ್ನಾಗಿರೋ ಕಾಲೇಜ್ ಸಿಗುತ್ತೋ ಕೆಳಗಡೆ ಇರೋದು ಮಾತ್ರ ನಿಮ್ಗೆ ಯಾವುದೇ ಕಾರಣಕ್ಕೂ ಸಿಗಲ್ಲ, ಅಲ್ಲಿಂದ ಡಿಲೀಟ್ ಆಗಿಬಿಡುತ್ತೆ ಡೌನಲ್ಲಿ. ಅದಕ್ಕೆ ಕೇಳಿಸ್ಕೊಳ್ಳೋದು ನಿಮಗೆ ಸಿಕ್ಕೇ ಸಿಗುತ್ತೆ, ಅದು ಬೇಡ ನಂಗೆ ಅಷ್ಟಿದೆ ಅಂದರೆ ಅದನ್ನ ಲಾಸ್ಟಲ್ಲಿ ಇಟ್ಟಿರಿ.
ಈಗ ಇದು ಗೊತ್ತಾಯ್ತು ಅನ್ಸುತ್ತೆ ಯಾವುದು ಚಾಯ್ಸ್ 2 ಅಲ್ಲಿ ಏನು ಮಾಡಬೇಕಂತ. ಚಾಯ್ಸ್ 2 ನಿಮಗೆ ಪೂರ್ತಿ ಐಡಿಯಾ ಸಿಕ್ತು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಚಾಯ್ಸ್ 2 ಅಲ್ಲಿ ಅಮೌಂಟ್ನ ಪೇಮೆಂಟ್ ನೀವು ಅರ್ಧ ಪೇಮೆಂಟ್ ಮಾಡಬೇಕಾಗಿರುತ್ತೆ. ಆ ಪೇಮೆಂಟ್ನ ನೀವು ಮಾಡಲೇಬೇಕಾಗಿರುತ್ತೆ ಚಾಯ್ಸ್ 2 ಅಲ್ಲಿ. ಚಾಯ್ಸ್ 1 ಫುಲ್ ಪೇಮೆಂಟ್ ಮಾಡ್ಕೊಂಬಿಟ್ಟು ಹೋಗ್ಬಿಡ್ತೀರಾ. ಚಾಯ್ಸ್ 3 ಬಂದ್ಬಿಟ್ಟು ನೋಡಿ, ಇದು ಚಾಯ್ಸ್ 3 ಸ್ವಲ್ಪ ಡಿಫಿಕಲ್ಟ್. ಯಾಕಂದರೆ ಚಾಯ್ಸ್ 3 ಬಂದ್ಬಿಟ್ಟು ನನಗೆ ಈ ಸಿಕ್ಕಿರೋ ಕಾಲೇಜ್ ಇಷ್ಟನೇ ಇಲ್ಲ, ನಾನು ಮಿಸ್ಟೇಕ್ ಹಾಕಿದ್ದೀನಿ, ಈ ಕಾಲೇಜ್ ನಾನು ಆಪ್ಷನ್ ಎಂಟ್ರಿಲೇ ಇಡಲ್ಲ, ನನಗೇನೋ ತೆಗೆದುಬಿಡಿ, ನನಗೆ ಮೇಲೆ ಇರೋದಾದ್ರೂ ಪರವಾಗಿಲ್ಲ, ಕೆಳಗಡೆ ಇರೋದು ಪರವಾಗಿಲ್ಲ, ಯಾವುದೋ ಒಂದು ಕಾಲೇಜ್ ಸಿಕ್ಕರೆ ಸಾಕು, ನಾನು ಎಡಿಟ್ ಮಾಡ್ಕೊಂಡು ನೆಕ್ಸ್ಟ್ ಚೇಂಜ್ ಮಾಡ್ಕೋತೀನಿ ಅಂದರೆ ಚಾಯ್ಸ್ 3 ತೊಗೋಬೋದು. ಚಾಯ್ಸ್ 3 ಸ್ವಲ್ಪ ಡಿಫಿಕಲ್ಟ್ ಅಷ್ಟೇ. ಬಟ್ ಚಾಯ್ಸ್ 4 ಅಂದರೆ ಚಾಯ್ಸ್ 4 ಏನು ಬಂದುಬಿಟ್ರೆ, ನನಗೆ ಯಾಕೆ ಬೇಕಪ್ಪ ಈ KCT ನನಗೆ KE ಸವಾಸನೂ ಬೇಡ, KCT ಸವಾಸ ಬೇಡ, ನಾನು ಯಾವುದೋ ಒಂದು ಮ್ಯಾನೇಜ್ಮೆಂಟಲ್ಲೋ ಇಲ್ಲಾಂದ್ರೆ ಬೇರೆ ಯಾವುದೋ ಕೋರ್ಸೋ ಇಲ್ಲ ಡಿಗ್ರಿ ಮಾಡ್ಕೊಂಡು ಆರಾಮಿರ್ತೀನಿ ಅಂತಂದ್ಬಿಟ್ಟು ಜಸ್ಟ್ KCTಯಿಂದ ಕ್ವಿಟ್ ಆಗ್ಬಿಡೋದು. ಅಂದರೆ ನಾನು ಕೆಯಿಂದ ಹೊರಗಡೆ ಬಂದ್ಬಿಡ್ತೀನಿ. ಇಷ್ಟು ಮೇನು ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಅಂದರೆ ಡಿಸ್ಕ್ರಿಪ್ಷನ್ಸ್ ಥರ ನೀವು ಅರ್ಥ ಮಾಡ್ಕೊಂಬಿಡಿ, ಪೂರ್ತಿ ಐಡಿಯಾ ಸಿಕ್ಕಿರುತ್ತೆ. ಯಾವುದೇ ಥರ ನಿಮಗೆ ಐಡಿಯಾ ಕೊಡ್ತಾ ಇರ್ತೀನಿ ಮುಂದೆ ಏನೇನು ಮಾಡಬೇಕು ಏನೇನಿಲ್ಲ, ಯಾವ ಕಾಲೇಜನ್ನ ಯಾವ ಥರ ಸೆಲೆಕ್ಟ್ ಮಾಡ್ಕೋಬೇಕು, ಕಾಲೇಜ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಯಾವ ಥರ ಚಾಯ್ಸು ಏನು ಮಾಡಬೇಕು, ಪ್ರತಿಯೊಂದು ಐಡಿಯಾ ನಿಮಗಿದ್ರೆ ನೆಕ್ಸ್ಟ್ ನೀವು ಯಾವುದೇ ಥರ ಕಂಗಾಲಾಗಲ್ಲ, ಒಂದು ಸ್ವಲ್ಪ ಭಯ ಇರಲ್ಲ. ನನಗೆ ಆಲ್ರೆಡಿ ಈ ನಾಲೆಡ್ಜ್ ಗೊತ್ತಿದೆ, ನಾನು ಮಾಡ್ತೀನಿ ಅನ್ನೋ ಒಂದು ಧೈರ್ಯ ಇರುತ್ತೆ. ಯಾಕಂದರೆ ಈಗ ಯಾರು ಈ ವಿಡಿಯೋ ನೋಡ್ತೀರಾ ನೀವು ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸಿಂದ 10x ಮುಂದೆ ಇರ್ತೀರಾ. ಅರ್ಥ ಆಯ್ತಾ? ಯಾಕೆಂದರೆ ಸ್ವಲ್ಪ ಜನ ಜಸ್ಟ್ KCT ಮುಗೀತು, ನನ್ನ ಕೆಲಸ ಏನೋ ಆಪ್ಷನ್ ಎಂಟ್ರಿ ಬಂದೇ ನೋಡ್ಕೊಳ್ಳೋಣ, ಅವಾಗ ಅಬಲ್ಗುಬಲಲ್ಲಿ ಯಾವುದೋ ಒಂದು ಗಾಬರಿಲಿ ಯಾವುದೋ ಒಂದು ಕಾಲೇಜ್ ಅಡ್ಮಿಷನ್ ಆಗಿ ಯಾವುದೋ ಒಂದು ಕಾಲೇಜ್ ಸೇರ್ಕೊಂಡ್ಬಿಡ್ತಾರೆ. ಸೇರ್ಕೊಂಡು 1 ವರ್ಷ ಇದ್ಮೇಲೆ ಯಾಕಪ್ಪ ಈ ಕಾಲೇಜಿಗೆ ಸೇರಿಕೊಂಡೆ, ನಾನು ಯಾವುದೋ ಒಂದು ಅವಾಗ ಒಂದು ಸ್ವಲ್ಪ ಚೆನ್ನಾಗಿ ಮಾಡಿಕೊಂಡು ಯಾವುದೋ ಒಂದು ಆಪ್ಷನ್ ಎಂಟ್ರಿ ನಿಮ್ಮದು ಒಂದು ಮೇನ್ ನೋಡಿ, KCTಲಿ ಮೇನ್ ಪಾರ್ಟ್ ಅದೇ ಆಪ್ಷನ್ ಎಂಟ್ರಿ ಅನ್ನೋದು ಯಾವ ಥರ ಮಾಡೋದು ಎಲ್ಲ ನೀಟಾಗಿ ನಾನು ಬಂದ ಆ ಟೈಮಲ್ಲಿ ಟೈಮ್ ಟು ಟೈಮ್ ಹೇಳ್ತಾ ಇರ್ತೀನಿ. ಅದಕ್ಕೋಸ್ಕರ ಯೂಟ್ಯೂಬ್ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿರಿ, ವಾಟ್ಸಪ್ಪಲ್ಲಿ ಕೂಡ ಜಾಯ್ನ್ ಆಗಿರಿ. ಅಲ್ಲಿ ನಿಮಗೆ ಡೀಟೇಲಾಗಿ ವೀಡಿಯೋದಲ್ಲಿ ಮಾಡಿ ತಿಳಿಸ್ತಾ ಇರ್ತೀನಿ. ಇಲ್ಲಾಂದರೆ ನನ್ನ ನಂಬರ್ ಕೂಡ ಸಿಗುತ್ತೆ, ಅಲ್ಲಿ ನಾನು ನಿಮಗೆ ಮೆಸೇಜ್ ಮಾಡ್ತೀನಿ DM ಪರ್ಸ್ನಲಾಗಿ. ಇಷ್ಟು ಐಡಿಯಾ ನಿಮ್ಗೆ ಸಿಕ್ತು ಅಂದ್ಕೊತೀನಿ. ಇನ್ನು ನೆಕ್ಸ್ಟ್ SNQ ಕೋಟ ಆಯಿತು, ಇನ್ನು ಮುಂದೆ ತುಂಬ ಬರುವಂಥ KCTಲಿ ಪ್ರತಿಯೊಂದು ಆಪ್ಷನ್ಸು ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಅದ್ರ ಬಗ್ಗೆ ಕಂಪ್ಲೀಟಾಗಿ, ಯಾಕಂದರೆ ನಾನು ಆಲ್ಮೋಸ್ಟ್ 3 ಇಯರ್ಸ್ ಆಯಿತು KCT ಬಗ್ಗೆ ಅಪ್ಡೇಟ್ ಮಾಡ್ತಾ ಬಂತು. ಮತ್ತು ಮೇನ್ ಚಾನಲ್ ಕೂಡ ಇದೆ ನಮ್ಮ ಒಂದು ಗಣಿ ಎಕ್ಸ್ಪ್ಲೋರಲ್ಲಿ, ಅಲ್ಲಿ ನಿಮಗೆ ಕಂಪ್ಲೀಟಾಗಿ ನಿಮ್ಮ ಒಂದು KCT ಸಲುವಾಗಿ ಮಾಡಿರೋ ಚಾನಲು. ಆಲ್ಮೋಸ್ಟ್ ಒಂದು 25,000 ಸಬ್ಸ್ಕ್ರೈಬ್ ಆಗ್ತಾ ಬಂದಿದ್ದಾರೆ. ಅಲ್ಲಿ ಕೂಡ ಹೋಗಿ ಸಬ್ಸ್ಕ್ರೈಬ್ ಆಗಿಕೊಂಡಿರಿ. ಅಲ್ಲಿ ನಿಮಗೆ ಬೇಕಾದಂಥ ಎಲ್ಲ ಒಂದು ನಿಮಗೆ ಫ್ರೀಯಾಗಿ ಪ್ರತಿಯೊಂದು ರಿಸೋರ್ಸ್ ಸಿಗ್ತಾ ಇರುತ್ತೆ. ಟಾಪ್ ಕಾಲೇಜಸ್ ಆಯಿತು, ನೆಕ್ಸ್ಟ್ ಏನೇ ಒಂದು ಅಪ್ಡೇಟ್ಸಲ್ಲಿ ಟೈಮ್ ಟು ಟೈಮ್ ಸಿಗ್ತಾ ಇರುತ್ತೆ. ಟಾಪ್ ಕಾಲೇಜಸ್ ಬೇಕು ಬ್ರದರ್ ಅಂದರೆ ಅದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತಿಳಿಸೋಣ. SNQ ಕೋಟ ಮೇನ್ ಇಂಪಾರ್ಟೆಂಟು, ಯಾಕಂದರೆ SNQ ಕೋಟ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಬಗ್ಗೆ ತಿಳ್ಕೊಂಡೇ ಇಲ್ಲ ಗುರು ಎಷ್ಟೊಂದು ಜನ ಸ್ಟೂಡೆಂಟ್ಸು. ಏನೋ SNQ ಕೋಟ ಅಂತಾರೆ ಯಾರೊಬ್ಬರು, ಅದ್ರ ಬಗ್ಗೆ ನಂಗೆ ಯಾರೂ ಡೀಟೇಲಾಗಿ ಸಿಕ್ಕಿಲ್ಲ, ಹೇಳಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅವ್ರು ಕೂಡ ಇದ್ರ ಬಗ್ಗೆ ತಿಳ್ಕೊಳ್ಳಿ. ನೀನು ಜೊತೆ ನಿಮ್ಮ ಫ್ರೆಂಡ್ಸ್ ಜೊತೆ ಇಬ್ಬರು ಒಳ್ಳೆ ಕಾಲೇಜಲ್ಲಿ ಸೇರ್ಕೋಬೋದು. ಎಲ್ಲ ವೀಡಿಯೋದಲ್ಲಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ಫಾರ್ಮೇಟಿವ್ ಆಗಿರೋಂಥ ಕಂಟೆಂಟೇ ಕೊಡ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್ ಗಾಯ್ಸ್, ಲವ್ ಯು, ಟಾಟಾ, ಬಾಯ್.